ಹಾಯ್ ಎಲ್ಲರಿಗೂ, ಇದು ಟ್ಯೂಸ್ಡೇ ಮಿನಿ ವ್ಲಾಗ್. ಮನೆಯಲ್ಲಿ ಪನ್ನೀರ್ ಮಾಡೋದು ನನಗೊಂದು ದೊಡ್ಡ ಟಾಸ್ಕ್. ಹೇಗೆ ಬರುತ್ತೋ ಅನ್ನೋ ಭಯ, ಬಟ್ ಫೈನಲ್ ಆಗಿ ಚೆನ್ನಾಗೇ ಬರುತ್ತೆ. ಸಾಫ್ಟ್ ಆದ ಪನ್ನೀರೇ ಬರುತ್ತೆ. ಫುಲ್ ವ್ಲಾಗ್ ನಲ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಡೇ ಆಫ್ಟರ್ನೂನ್ ಲಂಚ್ ಅಂತ ಪಾಲಕ್ ಪನ್ನೀರ್ ಮಾಡಿದೆ. ಫಸ್ಟ್ ಪಾಲಕ್ ಅನ್ನು ಬೇಯಿಸ್ಕೊಳ್ತೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ಅಲ್ಲಿ ಬೇಯಿಸಿರುವ ಪಾಲಕ್, ಗ್ರೀನ್ ಚಿಲ್ಲೀಸ್, ಶುಂಠಿ, ಬೆಳ್ಳುಳ್ಳಿ ಹಾಕಿ ಒಂದು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಒಂದು ಪ್ಯಾನ್ ಅಲ್ಲಿ ಬಟರ್ ಹಾಕಿ ಪನ್ನೀರ್ ಅನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಪನ್ನೀರ್ ಫ್ರೈ ಆದ್ಮೇಲೆ ಸೇಮ್ ಪ್ಯಾನಿಗೆ ಒಂದು 2 ರಿಂದ 3 ಸ್ಪೂನ್ ಕೋಕೋನಟ್ ಆಯಿಲ್ ಹಾಕೊಳ್ತೀನಿ. ನೆಕ್ಸ್ಟ್ ಜೀರಾ, ಗರಂ ಮಸಾಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡಿ ಒಂದು ಟೊಮ್ಯಾಟೊ ಹಾಕೊಳ್ತೀನಿ. ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಅರಿಶಿನ, ಉಪ್ಪು, ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಸಾಲ ಎಲ್ಲ ಚೆನ್ನಾಗಿ ಕುಕ್ ಆದ್ಮೇಲೆ ಆಗ ಮಾಡ್ಕೊಂಡಿರುವ ಪಾಲಕ್ ಪೇಸ್ಟ್ ಹಾಕ್ತೀನಿ. ನೆಕ್ಸ್ಟ್ ಒಂದ್ ಸ್ವಲ್ಪ ನೀರು ಹಾಕ್ತೀನಿ. ನೆಕ್ಸ್ಟ್ ಕ್ಯಾಶ್ಯೂ ಮತ್ತೆ ಕರ್ಡ್ ಅನ್ನು ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಆಗ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಕಸೂರಿ ಮೇಥಿ ಹಾಕೊಳ್ತೀನಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಿಗೆ ಆಗ ಫ್ರೈ ಮಾಡ್ಕೊಂಡಿರುವ ಪನ್ನೀರನ್ನು ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ನಮ್ದು ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಇದ್ರ ಜೊತೆ ಚಪಾತಿ ಮಾಡ್ಕೊಂಡಿದ್ದೀನಿ. ಚಪಾತಿ ಅಂಡ್ ಪಾಲಕ್ ಪನ್ನೀರ್ ತುಂಬಾ ಒಳ್ಳೆ ಕಾಂಬಿನೇಷನ್. ಅಂಡ್ ನೆಕ್ಸ್ಟ್ ವೆಜ್ ಸ್ಯಾಲಡ್ ಮಾಡಿದ್ದೆ, ಚಿಕ್ ಪೀಸ್ ಸ್ಯಾಲಡ್. ಅದ್ರ ಜೊತೆ ಅದಕ್ಕೆ ಡ್ರೆಸ್ಸಿಂಗ್ ಕೂಡ ಮಾಡಿದೆ, ತುಂಬಾ ರುಚಿಯಾಗಿತ್ತು.